ಫಂಕ್ಷನ್ಗೆ ಮೇಕಪ್ ಆರ್ಟಿಸ್ಟ್ ಬುಕ್ಕಿಂಗ್ ಆಗೋಯ್ತು. ಪಿಜ್ಜಾ ಅಂತ ನನಗೆ ಚಿನ್ವಿ ಕಂಪ್ಲೀಟಾಗಿ ಫೀವರ್ ಹೋಗಿದೆ. ಈಸ್ ಕಂಪ್ಲೀಟ್ ಅಂದರೆ ನಮ್ಮ ಮನೆಯಲ್ಲಿ ಆದಷ್ಟು ಬೇಗ ಒಂದು ಪುಟ್ಟದೊಂದು ಸೆಲೆಬ್ರೇಷನ್ ಇದೆ, ಏನೋ ಒಂದು ಫಂಕ್ಷನ್ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಗೈಸ್ ಸಿಕ್ಕಾಪಟ್ಟೆ ಸಾಕಾಗಿ ಹೋಗಿದೆ ಓಡಾಡಿ ನನಗಂತೂ. ನಿನ್ನೆ ಮೊನ್ನೆ ಎಲ್ಲ ಚಿನ್ವಿಗೆ ಹಾಸ್ಪಿಟಲ್ಗೆ ಅದಕ್ಕೆ ಇದಕ್ಕೆ ಬ್ಲಡ್ ಚೆಕಪ್ಪಿಗೆಲ್ಲ ಕರ್ಕೊಂಡೋಗಿ ಎಷ್ಟು ಸತಿ ಗೊತ್ತಾ 1-2-3 ಟೈಮ್ಸ್ ಓಡಾಡಿದ್ದೀನಿ. ಈಗ ಮತ್ತೆ ಕೆಲಸ ಇದೆ, ನಮ್ಮದು ವರ್ಕಿಂಗಿಗೆಲ್ಲ ಕೊಟ್ಟಿದ್ದು ಬ್ಲೌಸಸ್ ಏನೂ ಆಗಿಲ್ಲ. ಕಾಲ್ ಮಾಡಿದ್ರೆ ಯಾರೂ ಪಿಕ್ಕೇ ಮಾಡ್ತಾಯಿಲ್ಲ, ಅಲ್ಲಿಗೆ ಹೋಗಿ ಮಾತಾಡಿಸ್ಬೇಕು ಅವ್ರನ್ನ. ಹಂಗಾಗಿ ಹೋಗ್ಬಿಟ್ಟಿದೆ ನಮಗೆ ಇವಾಗ. ಸೊ ಅನನ್ಯ ಮತ್ತು ನಾನು ಹೋಗ್ತಾಯಿದ್ವಿ. ವರ್ಕ್ ಹೆಂಗೆ ಮಾಡಿದ್ದಾರೆ, ಆಗಿದೆಯೋ ಇಲ್ವೋ ಅಂತ ಕೇಳಿಕೊಂಡು ಅದನ್ನು ಟೈಲರ್ ಹತ್ರ ಅವ್ರಿಗೆ ಕೊಡಬೇಕಾಗುತ್ತೆ. ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಮ್ಮಂದು ಇಸ್ಕೊಂಡು ಕೊಡಬೇಕು. ಆ್ಯಂಡ್ ಚಿನ್ವಿಗೆ ಏನಾಗಿತ್ತು ಅಂತಂದರೆ ಫೀವರ್ ಬಂದಿದ್ದು. ದಟ್ಸ್ ಬಿಕಾಸ್ ಆಫ್ ಡಿಹೈಡ್ರೇಷನ್. ಈ ವೆದರಿಗೆ ಬಿಸಿಲಿಗೆ ಆಗಿದ್ದಿದ್ದು. ನಾವು ಹೇಗಾದರೂ ಆಗಲಿ, ಬಿಕಾಸ್ ಅವನಿಗೆ ಫೀವರ್ ಏನಾಗಿತ್ತು ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದಂಗೆ ಹೋಗ್ತಿತ್ತು ಗೈಸ್, ಟ್ಯಾಬ್ಲೆಟ್ ಸಿರಪ್ ಎಲ್ಲ ಹಾಕಿದಾಗ ಹೋಗ್ತಿತ್ತು. ಬಟ್ ನೈಟ್ 10 o'clock ಮೇಲೆ ಸ್ಟಾರ್ಟ್ ಆಗ್ತಿತ್ತು ಅವನಿಗೆ. ನೈಟ್ 10 o'clock ಆದಮೇಲೆ ಇರ್ತಿತ್ತು. ಆಮೇಲೆ ಮಿಡ್ ನೈಟಲ್ಲಿ ಬರ್ತಿತ್ತು, ಆ ಥರ ಆಗ್ತಿತ್ತು. ಡೇ ಟೈಮಲ್ಲಿ ಇರ್ತಿರ್ಲಿಲ್ಲ. ಸೊ ಡಾಕ್ಟರ್ ಹೇಳಿದರು, ನೋಡಿ ನೆಕ್ಸ್ಟ್ ಡೇ ಏನಾದ್ರು ಕಡಿಮೆ ಆಗಿಲ್ಲ ಅಂತ ಅಂದರೆ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿಕೊಟ್ಟಿದ್ರು. ಕಡಿಮೆ ಆಗಿಲ್ಲ ಅಂತಂದರೆ ಬ್ಲಡ್ ಚೆಕಪ್ ಮಾಡಿಸಿ ಅಂತ ಹೇಳಿ. ವೈರಲ್ ಫೀವರ್ ಏನಾದ್ರು ಇರ್ಬೋದು, ದಟ್ಸ್ ಕಾಮನ್ ಅಂತ ಹೇಳಿದರು. ಮಕ್ಳುಗಳಲ್ಲಿ ಕಾಮನ್ ಆಗಿರುತ್ತದು ಅಂತ. ಸೊ ನಾನೇನು ಮಾಡಿದೆ, ಫೀವರ್ ಕಡಿಮೆ ಆಗಿತ್ತು, ಬಟ್ ನಮಗೆ ಭಯ ಇರುತ್ತಲ್ಲ, ಫುಲ್ ಹೋಗಿರಲಿಲ್ಲ, ಸ್ವಲ್ಪ ಕಡಿಮೆ ಆಗಿತ್ತು. ಹೆಂಗಾದರೂ ಆಗಲಿ ಸುಮ್ಮನೆ ಏನಕ್ಕೆ ರಿಸ್ಕ್, ಇವಾಗ ಲಾಸ್ಟ್ ಮಿನಿಟಲ್ಲಿ ಬ್ಲಡ್ ಚೆಕ್ ಮಾಡಿಸೋದು ಅದು ಬೇಡ ಅಂತ ಹೇಳಿ ಬ್ಲಡ್ ಚೆಕ್ ಮಾಡಿಸಿ ಯೂರಿನ್ ಟೆಸ್ಟು ಮಾಡಿಸಿದ್ದೆ. ಬಿಕಾಸ್ ನನಗೆ ಒಂದು ಇದಿತ್ತು, ಯೂರಿನ್ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಅಂತ ಹೇಳಿಬಿಟ್ಟು. ಸೊ ಅದೇನೂ ಇರಲಿಲ್ಲ. ಆ್ಯಂಡ್ ಇವಾಗ ಫೀವರ್ ಎಲ್ಲ ಓಕೆ, ಅವನಿಗೆ ಈಸ್ ಆಲ್ ರೈಟ್. ಫೀವರ್ ಎಲ್ಲ ಕಡಿಮೆ ಆಗಿದೆ, ಬಟ್ ಕಂಪ್ಲೀಟಾಗಿ ಹೋಗಿಲ್ಲ, ಒಳಗಡೆ ಸ್ವಲ್ಪ ಇದೆ ಇನ್ನು. ಈ ವ್ಲಾಗ್ ಬರೋ ಅಷ್ಟರಲ್ಲಿ ಈ ವಿಲ್ ಬಿ ಕಂಪ್ಲೀಟ್ಲಿ ಆಲ್ ರೈಟ್. ಆ್ಯಂಡ್ ಎಸ್ ಕಮ್ ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್ ಮಾತ್ರ. ಏನಾದರೂ ಹೇಳೋದಿದೆಯಾ? ಬನ್ನಿ ಗೈಸ್ ಹೋಗೋಣ. ತಾತ ನಮಗೆ ಸೈಡ್ ಹೋಗೋಕ್ಕಾಗ್ತಾ ಇಲ್ಲ, ಇದು ಫುಲ್ಲು ಧೂಳು, ಕಣ್ಣಿಗೆಲ್ಲ ಮಣ್ಣು ಬರ್ತಾ ಇದೆ ಗೈಸ್. ಅದು ಅದೆಂಥದ್ದು ಟೆಂಪಲ್ ಲಾರಿಯಿಂದ ಎಷ್ಟು ಸ್ಟಿಚಿಗೆ ಕೊಡೋಕೆ ಹೋಗ್ತಾ ಇದೆ. ಸ್ಟಿಚಿಂಗ್ ಕೊಟ್ಟು ನನ್ನ ಫಂಕ್ಷನ್ಗೆ ಮೇಕಪ್ ಆರ್ಟಿಸ್ಟ್ ಬುಕ್ಕಿಂಗ್ ಆಗೋಯ್ತು. ಮೇಕಪ್ ಆರ್ಟಿಸ್ಟ್ ಹತ್ರ ಮಾತಾಡಿ ಅವ್ರದ್ರ ಹತ್ರ ನಾನು ಯಾವತ್ತೂ ಒಂದಿನೂ ಮಾಡಿಸ್ಕೊಂಡಿಲ್ಲ, ದಿಸ್ ದಿ ಫಸ್ಟ್ ಟೈಮ್. ಸೊ ಚೆನ್ನಾಗಿ ಮಾಡ್ತಾರೆ ಅಂತ ಫೋಟೋಸ್ ಎಲ್ಲ ನೋಡಿ ಅವ್ರನ್ನೇ ಬುಕ್ ಮಾಡಿದ್ದೀನಿ. ಕಮ್ ಲೆಟ್ಸ್ ಗೋ, ನೆಕ್ಸ್ಟು ವರ್ಕ್ ಹತ್ರ ಹೋಗೋಣ. ಮೇಲ್ಗಡೆ ಇದ್ದಾರೆ ಅನ್ಸುತ್ತೆ. ಇಲ್ಲ ಬೇರೆ ಕಲರ್ ಲೈಟಿಗೆಲ್ಲ ಈಗ ನೋಡಕ್ಕೆ ಒಂದೇ ಥರ ಕಾಣಿಸುತ್ತೆ ಶೇಡ್ಸ್ ಡಿಸೈನ್. $250 ಅದು $250 ಅಕ್ಕ. ಇದೆಷ್ಟು? $400 $250 ಇದು ವರ್ಕು ನೋಡಿ ಎಷ್ಟು ಗ್ರ್ಯಾಂಡ್ ಇದೆ. ನನ್ನ ಬ್ಲೌಸು ವರ್ಕಿಂಗ್ ಮುಗ್ದಿದೆ, ಅದೇನೋ ಸ್ಟೋನ್ ಹಾಕ್ಬೇಕಂತ. ಅನನ್ಯ ದಿನ ವರ್ಕೇ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಇವತ್ತು ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಸಂಜೆ ಕೊಡ್ತಾರೆ ಅನ್ಸೋದಿಲ್ಲ ಅಂದರೂ ಮಾರ್ನಿಂಗ್ ಅಷ್ಟೇ ಕೊಡ್ತಾರೆ. ಅಮ್ಮನ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದಾದರೂ ರೆಡಿಯಾಗಿ ಅನನ್ಯ ಸಂಜೆ ಕೊಡಲ್ಲ ಬಾವರು ಅಂತ. ಅಪ್ಪ ಅದಾದರೂ ಫಂಕ್ಷನ್ ಇದ್ದರೆ ಸಿಕ್ಕಾಪಟ್ಟೆ ಕಷ್ಟ. ಓಡಾಡಿ ಸಾಕಾಗಿ ಹೋಗ್ಬೇಕು, ಅದರಲ್ಲೂ ಈ ಬಿಸಿಲಲ್ಲಿ. ಫೋನ್
ಇದು ಇದು ಮೆಷರ್ಮೆಂಟ್ ಬ್ಲೌಸಾ? मेजरमेंट भी है, मेरी शॉप पे रेडी किया है। ಓಕೆ ಓಕೆ. मेरी ही शॉप पे ಗೈಸ್ ನಮ್ಮ ಅಮ್ಮನ ವರ್ಕೇ ಮಾಡಿಲ್ಲ. ಇನ್ನೊಂದು 2 ಡೇಸ್ ಟೈಮ್ ಕೊಡಿ, ಮಿಷಿನ್ ಚೆನ್ನಾಗಿಲ್ಲ ಅದು ಆದಮೇಲೆ ಮಾಡ್ತೀವಿ ಅಂತ. ಅನನ್ಯ 2 ಡೇಸು ಇನ್ನೂ ಇಲ್ಲ 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 ಆಗಲ್ಲ ಅಂತ. ಏನು ಮಾಡೋದು ಇವಾಗ? ನಿಂತರ ಅಂತಂದ್ರೆ ಇನ್ನು ಅವಾಗ ಬಂದಾಗ ಮತ್ತೆ ಇರ್ತಾರೆ ಇನ್ನು ಮುಂದೆ ಅಂತ. ನಾನು ದಿಸ್ ನನಗೇನಂದ್ರೆ ಬೇಗ ಹೇಳ್ಬಿಟ್ರೆ ಇವಾಗ ಚೆನ್ನಾಗಿ ಮಾಡಿಲ್ಲ ಅಂದರೆ ಸುಮ್ಮನೆ ಮೇಲೆ ವೇಸ್ಟ್ ಆಗುತ್ತೆ. ದುಡ್ಡು ಕೊಟ್ಟು ಅರ್ಜೆಂಟಾಗಿ ಹೆಂಗೋ ಮಾಡಿಬಿಡ್ತಾರೆ. ಸೊ ಹೋಗ್ಲಿ ಬಿಡಿ ಅಂತ. ಬಿಕಾಸ್ ಹೆಂಗಿದ್ರು ನಾವು ಫಂಕ್ಷನ್ಸ್ ಏನಾದರೂ ಇದ್ದರೆ ಮುಂಚೆನೇ ಹೇಳ್ತೀವಲ್ವ ಡೇಟ್, ಅದಕ್ಕೋಸ್ಕರ. ಅವ್ರು ಫಂಕ್ಷನಿಗೆ ಕರೆಕ್ಟಾಗಿ ಕೊಡ್ತಾರೆ. ಇಲ್ಲ ಕೊಡ್ತಾರಂತೆ. ಬರೋಣ ಬಾ, ಕಾಲ್ ಮಾಡ್ಕೊಂಬರ. ಸ್ಟಾರ್ಟೇ ಮಾಡಿಲ್ಲ ಈ ಸಣ್ಣನಿಂದು ಅಮ್ಮಕ್ಕೆ ಯಾರ್ದು. ಫ್ರೂಟ್ ಜ್ಯೂಸ್ ಕುಡಿ ಅಂದರೆ ಮಿಲ್ಕ್ ಶೇಕ್ ಕುಡಿತೀನಿ ಅಂತೀಯಲ್ಲ. ಜ್ಯೂಸ್ ಏನಾದ್ರು ಕುಡ್ಕೊಂಡು ಹೋಗೋಣ ಅಂದರೆ ಬಾಬಾ ಕೊಡ್ಸುವಂತೆ ಅಂತೆ. ನೀನು ಏನಾದ್ರು ಕೊಡ್ಸೆ ಒಂದು ದಿವಸ ಆದರೂ ಅಂದರೆ ಏನಾದ್ರು ಫ್ರೂಟ್ ಜ್ಯೂಸ್ ಕುಡಿ ಅಂದರೆ ಮಿಲ್ಕ್ ಶೇಕ್ ಇಸ್ ಪ್ಲಾನ್ ಚೇಂಜ್ ಸಿಗಿ ನೋಡಿ. ಇಲ್ಲಿ ಪಿಜ್ಜಾ ಅಂತ ನನಗೆ ಮಿಲ್ಕ್ ಶೇಕ್ ಬೇಕಂತ, ಓರಿಯೋ ಮಿಲ್ಕ್ ಶೇಕು ಇದೆಯಾ? ಇಲ್ಲ, ನಾನು ಒಂದು ದಿವಸ ತಗೊಂಡಿದ್ದೆ ಕಣೆ, ಚೂರು ಚೆನ್ನಾಗಿರಲಿಲ್ಲ ಓರಿಯೋ ಮಿಲ್ಕ್ ಶೇಕು. ಒಂದು ದಿವಸ ತಗೊಂಡಿರ್ಲಿಲ್ವ ನಾವು? ನೋಡು ಹೋಗ್ಲಿ ಬೇರೆ ಮೆನ್ಯೂಲ್ಲಿ ಏನಾದ್ರು. ಬಟರ್ಸ್ಕಾಚ್ ಮಿಲ್ಕ್ ಶೇಕಾ ಇದೆಯೋ ಇಲ್ಲ? ಒಂದು ಕೆಲಸ ಮಾಡೋಣ, ಇಲ್ಲಿ ಪಿಜ್ಜಾ ತಿನ್ನೋಣ, ಅಲ್ಲೇ ಹೋಗೋಣ, ಆ ಶಾಪಲ್ಲೇ ಮಿಲ್ಕ್ ಶೇಕ್ ಕುಡ್ಕೊಂಡು ಅಲ್ಲಿ ಹೋಗೋಣ. ಈ ಪಿಜ್ಜಾ ಹೇಳಿದ್ದೀನಿ ಬಿಡು, ತುರ್ಬೇಕಿರೆ ಪಿಜ್ಜಾ. ಸ್ನ್ಯಾಪ್ ಎಲ್ಲ ಬಿಟ್ಟು ಎಷ್ಟು ದಿನ ಆಗೋಗೈತಲ್ವಾ? ನಾವು ಪಿಜ್ಜಾ ತಿಂದರೆ ತುಂಬ ದಿನ ಆಗೋಗೈತೆ. ಇಲ್ಲೆಲ್ಲ ಇಲ್ಲ, ನನ್ನ ಪಿಜ್ಜಾ ಇವಾಗ ಅಷ್ಟೊಂದು ಇಷ್ಟನೇ ಆಗ್ತಿಲ್ಲ ಕಣೆ. ಈಗೆಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ವರುಣ್ ಆರಾಧ್ಯ ವ್ಲಾಗ್ ನೋಡಿ ಪಿಜ್ಜಾ ಬಿಗ್ಗೆಸ್ಟ್ ಪಿಜ್ಜಾ ಚಾಲೆಂಜು. ಫೈನಲಿ ವಿ ಕೇಮ್ ಟು ಹೋಮ್ ಗೈಸ್. ಹೋಗಿದ್ದ ಕೆಲಸ ಏನೂ ಕರೆಕ್ಟಾಗಿ ಆಗಿಲ್ಲ, ಯಾರ್ದು ವರ್ಕ್ ಕಂಪ್ಲೀಟ್ ಆಗಿಲ್ಲ. ಅದಾದಮೇಲೆ ಸ್ಟಿಚಿಂಗ್ ಒಂದೇ ಕರೆಕ್ಟಾಗಿ ಆಗಿದ್ದು, ಮನೆಯಿಂದ ತೊಗೊಂಡೋಗಿದ್ದು ಬಟ್ಟೆ ಸ್ಟಿಚ್ ಮಾಡಿಸ್ಕೊಬಂದಿದ್ದು. ಮತ್ತು ನಂದು ಮೇಕಪ್ ಆರ್ಟಿಸ್ಟ್ ಬುಕ್ ಆದರೂ ಅದು ಒಂದೇ ಕರೆಕ್ಟಾಗಿ ಕೆಲಸ ಆಗಿದ್ದು. ಅದು ಬಿಟ್ಟರೆ ನಾನು ಅಮ್ಮಂದು ವರ್ಕು ಆಗಿಲ್ಲ, ಅದು ಕೆಲಸ ಆಗಲಿಲ್ಲ ಅಷ್ಟೇ. ಅಮ್ಮನಿಂದ ಇನ್ನೇನೋ ಕೆಲಸ ಆಗಿಲ್ಲ ಕಣಮ್ಮ, ಹೋಗಿದ್ದೆ ವೇಸ್ಟು. ಬಟ್ 3 hours ಆಗೋಯ್ತು ನಾವು ಬರೋ ಅಷ್ಟರಲ್ಲಿ. 12ಗೇನೋ ಹೋಗಿದ್ದು, ಇವಾಗ ಆಲ್ರೆಡಿ 2 o'clock. ಎಷ್ಟು 12 to 1, 1 to 2 hours ಬೇಗ ಬಂದಿದ್ದೀವಿ. ಟೈಮೇ ಆಗೋಗ್ಬಿಡುತ್ತೆ ಹೋದರೆ. ಆದಮೇಲೆ ಸಿನ್ಮಿ ಮಲ್ಕೊನೇ ಅಮ್ಮ ಕಂಪ್ಲೇಂಟ್ ಹೇಳ್ತೈತೆ, ಏನು ಮಾಡಿದ್ರು ಎಳ್ನೀರು ಕುಡಿಲಿಲ್ಲ ಅವನು ಅಂತ. ಅವ್ನು ಎಳ್ನೀರು ಕುಡಿಯಲ್ಲ, ಅವ್ನು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಎಳ್ನೀರೇ ಕುಡಿಯಲ್ಲ, ನೀರು ಕುಡಿತಾನೆ, ಎಳ್ನೀರು ಕುಡಿಯಲ್ಲ. ಮೇ ಬಿ ಔಷಧಿ ಸಿರಪ್ ಅಂತ ಏನಾರು ಅಂದ್ಕೋತಾನೆ, ಏನೋ ಗೊತ್ತಿಲ್ಲ. ಎಳ್ನೀರನ್ನ ಕುಡಿಯೋದೇ ಇಲ್ಲ ಗೈಸ್. ಓಕೆ, ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್. ಸ್ನಾನ ಮಾಡ್ಕೊಂಡು ತಲೆ ಹಂಗೆ ಬಿಟ್ಕೊಂಡು ಹೋಗಿದ್ದೀಯಲ್ಲ ಫುಲ್ಲಿಂಗ್. ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್ ಗೈಸ್. ಬೈ ಬೈ. ಇವಳು ಎಷ್ಟು ಫಾಸ್ಟ್ ಅಂತಂದರೆ ಬರ್ತಿದ್ದಂಗೆ ಪಾಟ್ ಅಂತ ಡ್ರೆಸ್ ಏನು ಮಾಡೋದ. ಊಟಕ್ಕೆ ಬಂದವಳೆ. ನಾನು ಲಾಗಿನ್ ಆಗಬೇಕು. ಓಕೆ, ಏನು ಊಟ? ಅನ್ನ, ಪಲ್ಯ, ಸಾಂಬಾರು. ಓ, ಮಲ್ಗೆ ಹುಳ್ಳಿಕಾಳು ಸಾಂಬಾರ? ಬಸ್ ಸಾಂಬಾರು ಏನೋ, ಅದೇ ಸೊಪ್ಪಿನ ಬಸ್ ಸಾಂಬಾರು. ಓಕೆ, ಮಾಡು ಮಾಡು. ಸೊಪ್ಪಿನ ಪಿಜ್ಜಾ ತಿಂದಲೇ? ಏ ಪಿಜ್ಜಾ ಸ್ನ್ಯಾಕ್ಸ್ ಅಂತಾರೆ, ಊಟ ಅಂತಾರ, ಪಿಜ್ಜಾನೇ ಯಾರಾದ್ರು. ಸರಿ ಆಯ್ತು, ಊಟ ಮಾಡು ಗೈಸ್. ನಂದು ಚಿನ್ನು ಇದು ಒಂದು ಪುಟ್ಟದೊಂದು ನ್ಯಾಪ್ ಆಯಿತು. ನಾನು ಬರೋ ಅಷ್ಟರಲ್ಲಿ ಚಿನ್ವಿ ಮಲಗಿದ್ದ. ಅವನ ಜೊತೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಬಂದು ಇವಾಗ ಸ್ವಲ್ಪ ಅವನಿಗೆ ಊಟ ಮಾಡಿಸಿ ಸಿರಪ್ ಹಾಕಬೇಕು. ಐ ಆಮ್ ಸೋ ಹ್ಯಾಪಿ. ಮನಸ್ಸಿಂದ ಎಷ್ಟು ಖುಷಿ ಆಗ್ತಿದೆ ಅಂದರೆ ಐ ಕಾನ್ ಟೆಲ್. ಈಗ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ದ ರೀಸನ್ ಈಸ್ ಚಿನ್ವಿ ಕಂಪ್ಲೀಟಾಗಿ ಫೀವರ್ ಹೋಗಿದೆ. ಈಸ್ ಕಂಪ್ಲೀಟ್ಲಿ ಆಲ್ ರೈಟ್. ಬೆಳಗ್ಗೆ ನೆನ್ನೆನೇ ಕಡಿಮೆ ಆಗಿದ್ದು, ಬಟ್ ಮಾರ್ನಿಂಗ್ ಫುಲ್ ಕಡಿಮೆ ಆಗಿತ್ತು. ಬಟ್ ಒಳಗಡೆ ಫೀವರ್ ಇತ್ತು ಅವನಿಗೆ, ಚೂರು ಬೆಚ್ಚಗಿತ್ತು, ಅದು ಗೊತ್ತಾಗ್ತಿತ್ತು. ಸ್ವಲ್ಪ ಒಳಗಡೆ ಫೀವರ್ ಇತ್ತು, ಬಟ್ ಇವಾಗ ಒಳಗಡೆನೂ ಇಲ್ಲ. ಈಸ್ ಕಂಪ್ಲೀಟ್ಲಿ ಫೈನ್ ಆಲ್ ರೈಟ್. ನೈಟ್ ಒಂದು ಸತಿ ಹಾಕ್ತೀನಿ. ಈಗ ಅದು ಹೇಳ್ತಾರಲ್ಲ ಇಂಟೆಸ್ಟೈನಲ್ಲಿ ಇರುತ್ತೆ ಅದು ಫೀವರು. ಬಾಡಿಯಲ್ಲಿ ಟೆಂಪರೇಚರ್ ಕಡಿಮೆ ಆದ್ರೂ ಒಳಗಡೆ ಇರುತ್ತೆ ಅಂತ, ಅದು ಕಂಪ್ಲೀಟಾಗಿ ಹೋಗುತ್ತೆ. ಐ ಆಮ್ ಸೋ ಹ್ಯಾಪಿ ಗೈಸ್.
ಆಮೇಲೆ ನಾನು ವರ್ಕ್ ಮಾಡೋಕ್ಕೆ ಹೋಗಿದ್ದನಲ್ಲ ಅಕ್ಕನೂ ಹೇಳ್ತಾಯಿದ್ರು ಅವ್ರ ಪಾಪುಗೂ ಅದೇ ಥರ ಆಗಿದೆ ಅಂತ. ಆದರೆ ದೊಡ್ಡವರು ಮತ್ತು ಏನು ಅವನಿಗೂ ಫೀವರ್ ಬಂದಿದ್ದವು. ಅಲ್ಲೂ ತುಂಬ ಚೆನ್ನಾಗಿ ಮಕ್ಳುಗಳಿಗೆ ಬಿಕಾಸ್ ಆಫ್ ದಿಸ್ ವೆದರ್ ಅಂತ ಅನ್ಸುತ್ತೆ, ಈ ಟೆಂಪರೇಚರ್ಗೆ ಹೆಲ್ತ್ ಅಪ್ಸೆಟ್ ಆಗ್ತಿದೆ. ಬಟ್ ಟೇಕ್ ಕೇರ್ ಆಫ್ ದಟ್. ಯಾರು ಮಕ್ಳುಗಳಿದ್ರೆ ಆದಷ್ಟು ಬಿಸಿಲಿಗೆ ಕರ್ಕೊಂಡು ಹೋಗ್ದಂಗೆ, ಜಾಸ್ತಿ ಬಿಸಿಲಲ್ಲಿ ಇದು ಮಾಡ್ದಂಗೆ ಸ್ವಲ್ಪ ಜಾಸ್ತಿ ನೀರು ಕುಡಿಸಿ ಆಯಿತಾ. ಎವ್ರಿಥಿಂಗ್ ವಿಲ್ ಬಿ ಫೈನ್. ಅಷ್ಟೇ, ಜಾಸ್ತಿ ಯಾರು ಥರ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಬೇಗ ಹುಷಾರಾಗ್ತಾರೆ. ಆ್ಯಂಡ್ ಟೇಕ್ ಕೇರ್ ಆಫ್ ದೆಮ್ ಅಷ್ಟೇ. ನಿಜವಾಗ್ಲೂ ನಮಗೇನಾದರೂ ಆದರೆ ಅಷ್ಟು ಅನಿಸಲ್ಲ, ಬಟ್ ಮಕ್ಳಿಗೇನಾದರೂ ಹೆಲ್ತ್ ಅಪ್ಸೆಟ್ ಆದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗಿತ್ತು. ಎಷ್ಟು ಭಯ ಆಗಿತ್ತು ಅಂತಂದರೆ ಇವಾಗ ಅಷ್ಟೇ ಖುಷಿ ಆಗ್ತಾಯಿದೆ. ಸೊ ಹ್ಯಾಪಿ. ಇವಾಗ ಊಟ ಮಾಡಿಸಿ ಟ್ಯಾಬ್ಲೆಟ್ಸ್ ತಿನ್ನಿಸ್ಬಿಡೋಣ, ಟೈಮ್ ಆಗುತ್ತೆ. ಆ್ಯಂಡ್ ಅಷ್ಟೇ, ಐ ವಿಲ್ ಕಂಟಿನ್ಯೂ ದಿಸ್ ಬ್ಲಾಗ್. ಅದನ್ನ ಹೇಳೋಕ್ಕೆ ಅಂತಲೇ ನಾನು ಕ್ಯಾಮ್ರಾ ಆನ್ ಮಾಡಿದೆ. ಗೈಸ್, ಚಿನ್ವಿ ಹುಷಾರಾಗಿರೋ ಒಂದು ಇದಕ್ಕೋಸ್ಕರ ನಿಮ್ಗೇನೋ ಒಂದು ಅಪ್ಡೇಟ್ ಮಾಡ್ತಾಯಿದ್ದೀನಿ, ಒಂದು ಹಿಂಟ್ ಕೊಡ್ತಾಯಿದ್ದೀನಿ. ವಾಟ್ ಇಟ್ ಈಸ್ ಅಂತಂದರೆ, ನಮ್ಮ ಮನೆಯಲ್ಲಿ ಆದಷ್ಟು ಬೇಗ ಒಂದು ಪುಟ್ಟದೊಂದು ಸೆಲೆಬ್ರೇಷನ್ ಇದೆ, ಏನೋ ಒಂದು ಫಂಕ್ಷನ್ ಇದೆ. ಏನಂತ ಹೇಳಿ ಗೆಸ್ ಮಾಡಿ. ಈ ವ್ಲಾಗಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ನಾವು ಮೇಕಪ್ ಆರ್ಟಿಸ್ಟ್ ಎಲ್ಲ ಬುಕ್ ಮಾಡೋಕ್ಕೆ ಹೋಗಿದ್ವಲ್ಲ, ಆಗ ಡೌಟ್ ಬಂದಿರೋದಲ್ಲ ಮೇಕಪ್ ಆರ್ಟಿಸ್ಟ್ ಏನಕ್ಕೆ, ಏನು ಫಂಕ್ಷನ್ ಅಂತ ಹೇಳಿ ಓಡಾಡೋ ಇದ್ರಲ್ಲಿ ಅನಿಸಿರುತ್ತೇನೋ. ಮೇ ಬಿ ಸ್ವಲ್ಪ ಜನಕ್ಕೆ ಅನಿಸಿದ್ರೆ ಓಕೆ, ಅದಕ್ಕೋಸ್ಕರನೇ ಕೀಪ್ ಗೆಸ್ಸಿಂಗ್ ಏನಂತ ಹೇಳಿ. ಆದಷ್ಟು ಬೇಗ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಏನದು ಅನ್ನೋದನ್ನು ಹೇಳ್ತೀನಿ, ನಿಮಗೆಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ನಿಮ್ಗೆ ತಿಳಿಸ್ಕೊಡ್ತೀನಿ ಗೈಸ್, ಬಿಕಾಸ್ ತುಂಬ ದೂರ ಏನಿಲ್ಲ ಫಂಕ್ಷನು, ಇನ್ನು ಸ್ವಲ್ಪ ಡೇಸ್ ಇದೆ, ತುಂಬ ಹತ್ರನೂ ಇಲ್ಲ. ಆದರೆ ಆ್ಯಂಡ್ ಐ ವಿಲ್ ಟೆಲ್ ಯು ಇನ್ ಅಪ್ಕಮಿಂಗ್ ವ್ಲಾಗ್ಸ್. ಆ್ಯಂಡ್ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಬಿಕಾಸ್ ತುಂಬ ಲ್ಯಾಗ್ ಆಗೋದು ಬೇಡ. ಸ್ವಲ್ಪ ಜನ ತುಂಬ ಲ್ಯಾಗ್ ಆದೋ ಇಷ್ಟು ಟೈಮ್ ನೋಡಬೇಕಾ ಅನ್ನೋ ಥರ ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕಡಿಮೆ ಟೈಮ್ ನೋಡೋರಿಗೆ ಚಿಕ್ಕ ವ್ಲಾಗು ಇರಲಿ, ದೊಡ್ಡ ವ್ಲಾಗ್ಸು ಇರಲಿ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಎಂಡ್ ದಿಸ್ ವ್ಲಾಗ್. ಯು ಆರ್ ಓನ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬೈ ಬೈ.